ಹಾಯ್ ವೆಲ್ಕಮ್ ಟು ಕ್ರೇಜಿ ಕಪಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಡುಗೆ ಮಾಡ್ತಾಯಿದ್ದೀವಿ. ಊರಿಗೆ ಬಂದಾಗ ನಾವೇ ಅಡುಗೆ ಮಾಡೋದು. ಅಪ್ಪ ಅಮ್ಮ ಫುಲ್ ರೆಸ್ಟ್ ಆಗಿರಲಿ ಅಂತ ನಾನ್ ವೆಜ್ ಮಾತ್ರ ಮಾಡೋದಷ್ಟೇ. ವೆಜ್ ಎಲ್ಲ ಏನು ಸ್ಪೆಷಲ್ ಅಂದರೆ ನಾನ್ ವೆಜ್ ಮಾಡ್ತಾಯಿದ್ವಿ. ಚಿಕನ್ನೇ ತೊಳ್ಕೊಬಂದಿಲ್ಲ. ಅಡುಗೆ ಹಳ್ಳಿ ಕಡೆ ಅಡುಗೆ ಮನೆಯಲ್ಲಿ ಮಾಡಲ್ಲ ನಾನ್ ವೆಜ್ಜು, ನಾವು ಆಚೆನೇ ಮಾಡೋದು. ಬನ್ನಿ ಇವಾಗ ಅಡುಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ. ಅಡುಗೆ ಇವರೇ ಚೆಫು ನಮ್ಮ ಮನೇಲಿ. ಅವ್ರಿಗೂ ಅಡುಗೆ ಬರುತ್ತೆ. ನಮ್ಮ ಅತ್ತೆ ಮಾವ ತೋಟಕ್ಕೆ ಹೋದ್ರು, ನೀವು ಹೆಂಗಾದರೂ ಮಾಡ್ಕೊಳ್ಳಿ, ಅಡುಗೆ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತ. ಅದಕ್ಕೆ ನಾವು ಇವತ್ತು ಅಡುಗೆ ಮಾಡ್ತಾಯಿದ್ವಿ. ಅಯ್ಯೋ ಹೋಗಿ ತೊಳ್ಕೊಬನ್ನಿ, ಹೋಗಿ ಚಿಕನ್ ತೊಳ್ಕೊಬನ್ನಿ ಅಂದರೆ ಹೆಂಗಾಡ್ತಾವ್ರೆ. ನಮ್ಮ ಪಾಪು ಮಲಗಿದ್ದಾಳೆ, ಸ್ಲೀಪ್. ಅವಳು ಮಲಗಿದಾಗಲೇ ವಿಡಿಯೋ ಮಾಡಿಬಿಡುವ ಅಂತ ಮಾಡ್ತಾ ಇರೋದು. ಅವಳಿದ್ರೆ ಬಿಡಲ್ಲ. ಚಿಕನ್ ಆಲ್ರೆಡಿ ಅಲ್ಲೇ ತೊಳೆದಿರ್ತಾರಲ್ಲ, ಅವ್ರು ಕಟ್ ಮಾಡ್ಬೇಕಾದ್ರೆ ತೊಳೆದಿರ್ತಾರೆ. ಅವ್ರು ಯಾವ್ಯಾವ ಕೈಲಿ ಮುಟ್ಟಿರ್ತಾರೋ ಅಂತ. ಚಿಕನ್ ಸಂಗ್ ಕೇಸ್ ಹಾಕ್ತಾರೆ. ಅಯ್ಯೋ ಏನು ಮಾಡಿದ್ರು ಹಾಕ್ತಾರೆ. ಹೋಗ್ರಿ ನೋಡ್ರಿ ನಮ್ಮ ಮೇಕೆ ನಮ್ಮನ್ನೇ ನೋಡ್ತಾ ಇದ್ದು ಏನು ಮಾಡ್ತಾವ್ರಿ ಇವರು ಅಂತ. ಮನೇಲಿ ಯಾರು ಇಲ್ದಿರೋ ಹೋಗಿ ವೀಡಿಯೋ ಮಾಡೋದು, ಯಾರಾದಿದ್ರೆ ವೀಡಿಯೋ ಮಾಡೋದು ಅಲ್ವ ರೀ? ಯಾರು ಇಲ್ಲದಾಗ ವೀಡಿಯೋ ಮಾಡೋದು, ಯಾರಾದ್ರು ಇದ್ದರೆ ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ, ಭಯ ಅಷ್ಟೆ. ನಮ್ಮ ಪಾಪ ಇರ್ಬಿಡ್ತಾರೆ. ನಾನು ಮಾತಾಡ್ಕೊಂಡಿದ್ದೀನಿ. ಸರಿ, ಈ ಐಟಮ್ ಏನೇನು ಹಾಕ್ತೀವಿ ಅಂತ ಆಮೇಲೆ ತೋರಿಸ್ತೀವಿ. ನಮ್ಮ ವಿಡಿಯೋ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಈ ರೀತಿ ವೀಡಿಯೋಸ್ ಕೊಡ್ತಾ ಇರ್ತೀವಿ. ಇವಾಗ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರ್ಗೆ. ನಮ್ಮ ಹಸ್ಬೆಂಡ್ ಇನ್ನೂ ಚಿಕನ್ ತೊಳ್ಕೊಂಬರ್ತಾನೆ ಅವರೇ. ರೇ ಐತೆ ಡಾಮಿಗೆ ಹಾಕ್ತಾ? ಇಲ್ಲೇ ಇದ್ದೀನಿ, ಡಾಮಿಗೆ ಹಾಕ್ಬಿಟ್ಟಿನ ಹಾಕ್ಬೇಕು ಅಂದ. ಹಿಂದೆ ಹೇಳ್ಕೊ, ಡಾಮಿ ಇದೆ, ನಾಯಿ ಮರಿ ಅಲ್ಲ, ದೊಡ್ಡದೆ. ಒಂದು ಪೀಸ್ ಹಾಕ್ಬಿಟ್ಟು ಒಂದು ಪೀಸ್ ಹಾಕ್ಬಿಡ್ತೀನಿ ತಗೋದು. ಆಮೇಲೆ ತೋರಿಸ್ತೀನಿ ಏನು ಮಾಡ್ತಾಳೆ. ಡಾಮಿ ನೋಡ್ರಿ, ರೇಷ್ಮೆ. ನಮ್ಮ ಕಡೆ ಜಾಸ್ತಿ ರೇಷ್ಮೆನೇ ಬೆಳೆಯೋದು. ಏನು ಬೇಕು ಹಾಕ್ಬಿಡ್ರಿ ಒಂದು ಪೀಸಾ. ನೋಡ್ತಾಳೆ ನಮ್ಮ ಗಾರ್ಡನ್ ನೆಲ್ಲಿಕಾಯಿ ಎಷ್ಟು ಬಿಟ್ಟೈತೆ ಅಂದರೆ ತೋರಿಸ್ತೀನಿ ರೀ. ನೋಡ್ರಿ, ನೆಲ್ಲಿಕಾಯಿ ಮಾತ್ರ ಸಕ್ಕದಾಗ್ಬಿಟ್ಟೈತೆ, ದಾಳಿಂಬೆ ಬಿಟ್ಟೈತೆ, ಚೀಪೆಕಾಯಿ ಬಿಟ್ಟೈತೆ, ಏನು ಬೇಕು ಎಲ್ಲ ಐತೆ ನಮ್ಮ ಮನೆ ಹತ್ರ. ಏನಾದರೂ ಹಾಕ್ತೀವಿ ಅಂದರೆ ಸಾಕು 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 ಬಿಟ್ರೆ ಎಲ್ಲನೂ ಹಾಕ್ಬಿಡ್ತಾರೆ ನಮ್ಮ ಹಸ್ಬೆಂಡು. ನಾಯಿ ತಿನ್ಕೊಳ್ಳಿ ಎಲ್ಲ ಅಂತ. ನಾಯಿ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕಲ್ಲ. ನಮಗೂ ಹೊಟ್ಟೆ ನಾಯಿಗಿಂತ ಹೆಚ್ಚಾಗಿ ನಾನೇ ತಿಂತೀನಿ. ಹೇಳೋದಷ್ಟೇ, ತಿನ್ನೋದು ಚೂರು ಇಲ್ಲ. ಎಣ್ಣೆ ಕೈದಿನೇ ಹಾಕ್ತಿದ್ದೀನಿ. ನರ್ವಸ್ ಫೀಲು. ನೋಡ್ಕೊಳ್ಳಿ ಏನೇನು ಐಟಮ್ ಬೇಕು ಅಂತ. ಈರುಳ್ಳಿ, ಪುದೀನ, ಸೋಂಪು, ಗಸಗಸೆ, ಸ್ವಲ್ಪ ಮೆಣಸು, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ. ಇದೇನು ಹಾಕ್ಬೇಡಿ, ಇದು ಲೈಟ್ರ್ ಬೇಡ. ಇದು ಇಷ್ಟ ಐಟಮ್ನು ಫ್ರೈ ಮಾಡ್ಕೋಬೇಕು. ಫ್ಯಾನ್ ಹಾಕ್ಬಿಟ್ಟು ಗಾಳಿ ಇದೆ. ನಮ್ಮಲ್ಲಿ ನಾವು ಹಿಂಗೆ ಮಾಡೋದು. ನಿಮ್ಮ ಮನೇಲಿ ನನಗೆ ನೋಡ್ತಾ ಇದೆಯಾ? ನೀನು ಕೂತಿದೆಯಾ, ಅದಕ್ಕೆ ನೋಡ್ತಾ ಇದ್ದೀನಿ. ನಾನು ಹೆಂಗೆ ಹೇಳ್ಕೊಡ್ತೀನಿ ಅದೇ ಥರ ಮಾಡು ಅಷ್ಟೇ. ಏನು ಈಸಿಯಾಗಿ ಬರುತ್ತೆ. ಹಿಂಗೆ ತರಲೆ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಈಗ ನಾನು ಹೆಂಗೆ ಹೇಳ್ತೀನಿ ಮಾಡು ಅಂತ ಹೇಳ್ಕೊಟ್ಟಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಲಾಸ್ಟ್ ನಾನು ಹೇಳ್ಕೊಟ್ಟ ಥರನೇ ಬರುತ್ತೆ ಅಂತ. ಫಸ್ಟ್ ಈರುಳ್ಳಿನ ಚೆನ್ನಾಗಿ ಅದೇ ಥರ ಅಡುಗೆ ಎಲ್ಲ ಮಾಡೋದು ನಾನು. ಸುಮ್ಮನೆ ಬಿಲ್ಡಪ್ ಕೊಡ್ಕೊತಾರೆ. ನಾನು ಎಷ್ಟು ಬರಬಾರ್ದು ಬೇರೆ ಕಡೆ. ಅದಕ್ಕೆ ನಾನೆಲ್ಲೂ ಹೇಳ್ಕೊಡಲ್ಲ ನನಗೆ ಬರುತ್ತೆ ಅಂತ. ಅವರು ಅಡುಗೆ ಮಾಡಿಕೊಡ್ತಾರೆ. ಆನೆಸ್ಟಾಗಿ ಹೇಳಿ, ನಾನು ಅಡುಗೆ ಮಾಡೋ ಅಡುಗೆ ಚೆನ್ನಾಗಿಲ್ಲ ಅಂತ. ಅವಾಗ ನಾನು ಒಪ್ಕೊಳ್ತೀನಿ. ನಾನು ಹೆಂಗೆ ಮಾಡಿದ್ರು ಅಡುಗೆ ಸೂಪರಾಗಿ ಬರುತ್ತೆ. ನಮ್ಮ ಮನೇಲಿ ಜಾಸ್ತಿ ಮಾಡೋದು ನನ್ನ ಹಸ್ಬೆಂಡಿಗೆ ಅಡುಗೆ ಮಾಡಿಕೊಡೋದು. ಏನೋ ಮಾಡೋದು ಇರೋದು ಹೇಳ್ಬೇಕು ಪಾಪ ಅಲ್ವಾ? ಹೌದಂತೆ. ನಾನು ಮಾಡ್ತೀನಿ,
ಪಾಪ ಆದಾಗಿಂದ ಸ್ವಲ್ಪ ಅವ್ರು ಜಾಸ್ತಿ ಹೆಲ್ಪ್ ಮಾಡ್ತಾರೆ ಅಷ್ಟೇ. ಸರಿ, ಇದೆಲ್ಲ ಫ್ರೈ ಮಾಡ್ಕೊಂಡು ಸಿಗ್ತೀನಿ, ವೆಯ್ಟ್ ಮಾಡಿ. ಚಿಕನ್ ಬೇಯ್ತಾ ಇದೆ. ನೆಕ್ಸ್ಟ್ ಮಸಾಲೆ ಹಾಕ್ಬಿಟ್ಟು ಎತ್ತಿ ಅಡುಗೆ ಮಾಡೋದಷ್ಟೇ. ಎಲ್ಲ ರೆಡಿ ಆದಮೇಲೆ ಸಿಗ್ತೀನಿ ಊಟ ಮಾಡೋ ಟೈಮ್ಗೆ. ಊಟ ಮಾಡ್ಬಿಟ್ಟು ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ತೀನಿ ಅಲ್ವಾ ರೀ? ನನ್ನ ಮಗಳು ಎದ್ಬಿಡ್ತಾಳೆ, ಇನ್ನೂ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ಊಟ ಮಾಡೋ ಟೈಮ್ ಸಿಗ್ತೀನಿ. ಬಾಯ್. ಹಾಂ, ಊಟ ಎಲ್ಲ ಮುಗೀತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಪಾಪು ಅಳ್ತಾ ಇದ್ಲು. ಇವಾಗ ಪಾಪು ಮಲ್ಕೊಂಡವಳೆ ಅಷ್ಟೇ. ನಾಳೆ ವಿಡಿಯೋ ಮಾಡ್ತೀನಿ, ಅಲ್ಲಿ ತನಕ ನೋಡ್ತಾ ಇದ್ದೀನಿ. ಗುಡ್ ನೈಟ್. ಗುಡ್ ನೈಟ್ ಹೇಳ್ರಿ. ಬಾಯ್, ಗುಡ್ ನೈಟ್. ನಾಳೆ ಸಿಗೋಣ. बाय बाय टाटा गुड बाय गया।